ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತೊಂದು ತುಂಬ ಟೇಸ್ಟಿಯಾಗಿರುವಂಥ ಬ್ಯಾಚುಲರ್ ಸ್ವೀಟ್ ಅಂತಲೇ ಹೇಳ್ಬೋದು. ಸೊ ಬ್ಯಾಚುಲರ್ ಹೇಗೆಲ್ಲ ಕ್ಯಾರೆಟ್ ಹಲ್ವಾ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಸ್ಪೆಷಲಿ ಬ್ಯಾಚುಲರ್ಸ್ ಮಾಡಿರೋದಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇದು ನನ್ನ ಬ್ರದರು ಮಾಡಿ ಕಳಿಸಿದ್ದಾರೆ. ಸೊ ಅದು ಹೇಗೆ ಮಾಡಿದ್ದಾರೆ ಏನು ಎತ್ತ ಅಂತ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ. ಸೊ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಎಲ್ಲ ಅಮ್ಮನ ಕೈಯಿಂದನೇ ತಿನ್ನಬೇಕಂದ್ರೆ ಆಗಲ್ವಲ್ಲ. ಒಂದೊಂದು ಸಾರಿ ನಾವು ಕೂಡ ಎಲ್ಲ ರೀತಿಯಲ್ಲಿ ಟ್ರೈ ಮಾಡಿಕೊಂಡ್ರೆ ನಾವು ನಮ್ಮ ಅಮ್ಮಂದ್ರಿಗಾಗಿರ್ಬೋದು, ನಮ್ಮ ಸಿಸ್ಟರ್ಸ್ಗೆ, ನಮ್ಮ ತಂಗಿಯಂದ್ರಿಗೆ ಎಲ್ರಿಗೂ ನಮ್ಮ ಕೈಯಿಂದ ಈ ಥರ ಸ್ವೀಟನ್ನು ಮಾಡಿಕೊಟ್ರೆ, ಸ್ವೀಟೇ ಅಂತಲ್ಲ ಪ್ರತಿಯೊಂದು ಅಡುಗೆನೂ ಮಾಡಿಕೊಟ್ರೂ ತುಂಬ ಒಳ್ಳೆಯದಾಗಿರುತ್ತೆ. ಇವಾಗ ಕಾಮನ್ ಆಗಿ ಬರೀ ಹೆಣ್ಮಕ್ಳು ಮಾತ್ರ ಅಡುಗೆ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಗಂಡ್ಮಕ್ಳು ಕೂಡ ಆರಾಮಾಗಿ ಅಡುಗೆ ಎಲ್ಲ ರೀತಿಯಿಂದ ಕಲಿತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಎಲ್ಲ ರೀತಿಯಿಂದ ಅಡುಗೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅಂತ ಹೇಗಿದೆ ಅಂತ ಟ್ರೈ ಮಾಡ್ತಾ ಇರೋದು ನನ್ನ ತಮ್ಮ. ಸೊ ಫುಲ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ರಿಗೂ ಕ್ಯಾರೆಟ್ ಹಲ್ವಾ ಪ್ರತಿಯೊಂದು ಅಡುಗೆ ಬಂದೇ ಬರುತ್ತೆ, ಬಟ್ ಅವರವರು ಮಾಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಂದು ಪ್ರತಿ ಒಂದು ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಕೊನೆವರೆಗೂ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿ. ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಹೇಗೆ ಕ್ಯಾರೆಟ್ ಹಲ್ವಾ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಇಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ. ಬಾಣಗೆಯಲ್ಲಿ ನಾನು ಮಾಡ್ತಾ ಇರೋದು ಬ್ಯಾಚುಲರ್ ಕ್ಯಾರೆಟ್ ಹಲ್ವಾ ಅಂತಲೇ ಹೇಳ್ಬೋದು ಇದಕ್ಕೆ. ಸೊ ಬ್ಯಾಚುಲರ್ ಹುಡುಗರು ಯಾವ ಥರ ಕ್ಯಾರೆಟ್ ಹಲ್ವಾನ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕ್ಯಾರೆಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಇರೋದು ಸೊಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದಾರೆ. 1 kg ಕ್ಯಾರೆಟ್ ಇದೆ ಇದು. ಸೊ ಬಾಣಲಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇರೋದು. ಫ್ರೈ ಯಾವ ಥರ ಮಾಡಬೇಕು ಅಂದರೆ ತುಂಬ ಸಾಫ್ಟ್ ಆಗಬೇಕು ಬಾಣಲಿಯಲ್ಲಿ. ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈಯನ್ನು ಮಾಡ್ಕೋಬೇಕು. ಇದರಲ್ಲಿ ನಾವು 2ರಿಂದ 3 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದಾರೆ. ಸೊ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ರೀತಿ ಫ್ರೈ ಆಗಬೇಕು ಅಂದರೆ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ, ಅದು ಆ ಥರ ನೀವು ಟ್ರೈ ಮಾಡಿ. ಸೊ ಕುಕ್ಕರಲ್ಲಿ ಮಾಡ್ತಾಯಿದ್ರೆ ಈಸಿಯಾಗಿ ಬಂದುಬಿಡುತ್ತೆ, ಯಾಕಂದರೆ ಕುಕ್ಕರಲ್ಲಿ ಹಾಕಿ 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು 2 ವಿಸಿಲ್ ಹೊಡೆದ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಇದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಅದು ಆದಮೇಲೆ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ತಾಯಿದ್ರೆ, ಗಟ್ಟಿ ಹಾಲಿದೆ. ನಿಮ್ಮ ಹತ್ರ ಗಟ್ಟಿ ಹಾಲಿಲ್ಲ ಅಂದರೆ ನಿಮ್ಮ ಹತ್ರ ಕೆನೆ ಏನಾದರೂ ಇಟ್ಟಿದ್ದೀರಾ ಅಂದರೆ ಕೆನೆ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ತುಂಬ ಕುದಿಬೇಕು. ಅದು ಯಾವ ಥರ ಕುದಿಬೇಕು ಅಂದರೆ ಅದು ಹಾಲೆಲ್ಲ ಫುಲ್ ಗಟ್ಟಿ ಬಂದುಬಿಡಬೇಕು. ಹಾಲು ಗಟ್ಟಿ ಬಂದುಬಿಟ್ಟು ಒಂಥರ ಎಲ್ಲೋ ಕಲರ್ ಬರುತ್ತೆ ನೋಡಿ, ಅದು ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಅದು ಹಾಲು ಹೆಂಗೆ ಕುದೀತಾ ಇದೆ ಆ ಥರ ಸ್ಮೆಲ್ ಬರುತ್ತೆ ಗೈಸ್. ನೀವು ನಂಬಲ್ಲ, ಸ್ಮೆಲ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದು ಕುದಿಯೋ ಗಂಟ ಈ ಕಡೆ ಒಂದು ಕಡೆಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಟಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಎಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತೀವೋ ಅಷ್ಟು ಒಳ್ಳೆ ಸಾಫ್ಟ್ ಬರುತ್ತೆ ಇದು. ಸೊ ಅದಕ್ಕೋಸ್ಕರ ನನ್ನ ಬ್ರದರ್ ಮಾಡಿದ್ದಾರೆ. ಸೊ ಅವ್ರು ಮಾಡಿರೋದು ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವ್ರು ಹಾಕಬೇಕು ಅಂತ ಹೇಳಿದರು ನನ್ನ ಬ್ರದರು. ಅದಕ್ಕೋಸ್ಕರ ಇಲ್ಲಿ 1/2 ಕಪ್ಪಷ್ಟು ನಾನು ಒಂದು 1/4 kg ಮೇಲೆ ಆಗೋಷ್ಟು ನಾನು ಶುಗರನ್ನು ತೊಗೊಂಡಿದ್ದೀನಿ. ಸೊ ಈ ಥರ ಶುಗರ್ ಯಾರಿಗೆ ಎಷ್ಟು ಸ್ವೀಟನ್ನು ಬೇಕೋ ಅಷ್ಟನ್ನು ಸ್ವೀಟ್ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು. ನಾನು ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಸಕ್ಕರೆ ಕೂಡ ಹಾಕಿದ್ದೀನಿ. ಸಕ್ಕರೆ ಎಲ್ಲ ಹಾಕಿದ ಮೇಲೆ ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಹೇಗೆ ಮಾಡಬೇಕು, ಕುದಿಸ್ಬೇಕು ಹೇಗೆ ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಆಗಿ ಯೆಲ್ಲೋ ಕಲರ್ ಬಿಡ್ತಾ ಇದೆ ಅಲ್ವಾ ಹಾಲೆಲ್ಲ, ಆ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ತುಂಬ ಅಂದರೆ ತುಂಬ ಪೇಷನ್ಸಿಂದ ಮಾಡಬೇಕು. ಬಟ್ ಕುಕ್ಕರಲ್ಲಿ ಮಾಡಿದರೆ ವಿತಿನ್ 5 ಮಿನಿಟ್ಸಲ್ಲಿ ಆಗುತ್ತೆ, ಲೇಟ್ ಆಗಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದು ಕುದಿಯೋ ಟೈಮಲ್ಲಿ ನಾನು ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇದು ಕೂಡ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಎಷ್ಟು ಒಳ್ಳೆ ರೀತಿಯಿಂದ ಬಾಯ್ಲ್ ಮಾಡ್ತಿರೋ, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಅಷ್ಟು ಒಳ್ಳೆ ಟೇಸ್ಟ್ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಬಾಯಲ್ಲಿಟ್ಟರೆ ಸಾಕು
ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹೇಳ್ತಾ ಇದ್ರೇ ಬಾಯಿ ನೀರು ಬರೋ ಥರ ಆಗಿದೆ ಕ್ಯಾರೆಟ್ ಹಲ್ವ. ನನಗೆ ಫೇವ್ರೇಟ್, ಇಷ್ಟ ಆಗೋದು ನನಗೆ ಕ್ಯಾರೆಟ್ ಹಲ್ವ ಅಂದರೆ. ನಾನು ಜಾಸ್ತಿ ಮಾಡಿಲ್ಲ, ನಾನು ಟ್ರೈ ಮಾಡ್ತೀನಿ ಯಾವಾಗಾದರೂ ರೇರ್ ಮಾಡೋದು ನಾನು. ಬಟ್ ನನ್ನ ಅಕ್ಕ ಮಾಡಿರೋದು, ನನ್ನ ಬ್ರದರ್ ಮಾಡಿರೋದು ಕ್ಯಾರೆಟ್ ಹಲ್ವ ತುಂಬ 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 ಇಷ್ಟ ಆಗುತ್ತೆ. ಅದು ಆದಮೇಲೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರೋ ಟೈಮಲ್ಲಿ ಏಲಕ್ಕಿನ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಮತ್ತು ಜಜ್ಜಿ ಅದ್ರ ಎಲೆ ಕೂಡ ಸೇರಿಸ್ಬಿಟ್ಟು ಹಾಕ್ತಾ ಇರೋದು. ಅದು ಬಾಯಲ್ಲಿದ್ದರೆ ಒಂಥರ ಟೇಸ್ಟ್ ಸ್ಮೆಲ್ ಬರುತ್ತೆ ಅಂತ ಅದಕ್ಕೋಸ್ಕರ ಹಾಗೆ ಸೇರಿಸ್ತಾ ಇರೋದು. ನನ್ನ ಅಕ್ಕ ಮಾಡ್ತಾರೆ ಕ್ಯಾರೆಟ್ ಹಲ್ವ, ಸೂಪರಾಗಿರುತ್ತೆ. ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಾಯಲ್ಲಿ ಎಷ್ಟು ತಿನ್ನಬೇಕು ಅನ್ನೋ ಥರ ಫೀಲಿಂಗ್ ಬಂದುಬಿಡುತ್ತೆ ಗೈಸ್. ನೀವು ನಿಜವಾಗ್ಲೂ ನಂಬಲ್ಲ, ನಾನು ತುಂಬ 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 ಆಸೆಪಟ್ಟು ತಿಂತೀನಿ. ಸೊ ಯಾವಾಗಲೂ ಮಾಡ್ತಾ ಇರ್ತಾರೆ, ನಂಗೆ ತುಂಬ ಲೈಕ್ ಆಗುತ್ತೆ ನಮ್ಮ ಅಕ್ಕನ ಕೈಯಿಂದ ಮಾಡೋದು ಕ್ಯಾರೆಟ್ ಹಲ್ವ ನನಗೆ. ಅದಕ್ಕೋಸ್ಕರ ಅಂತ ಇವರು ಕೂಡ ಸೂಪರಾಗಿ, ನನ್ನ ಬ್ರದರ್ ಕೂಡ ಸೂಪರಾಗಿ ಕ್ಯಾರೆಟ್ ಹಲ್ವ ಅವ್ರ ಕೈಯಿಂದ ನಾನು ಆಲ್ಮೋಸ್ಟ್ ಆಗಿ ಒಂದು 4-5 ಟೈಮ್ಸ್ ತಿಂದಿರ್ಬೋದು. ಅಷ್ಟು ಕ್ಯಾರೆಟ್ ಹಲ್ವ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಬರೋದಂದರೆ ಕ್ಯಾರೆಟ್ ಹಲ್ವನೇ ಬರೋದು. ಅದಕ್ಕೆ ಬಿಟ್ಟರೆ ಬೇರೆ ಏನೋ ಅಡುಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಕ್ಯಾರೆಟ್ ಹಲ್ವನೇ ಮಾಡಿಕೊಡ್ತಾರೆ ಯಾವಾಗ ನೋಡಿದ್ರು. ಆವಾಗ ಏನು ಮಾಡೋಕ್ಕಾಗಲ್ಲ, ಬ್ಯಾಚುಲರ್ ಕಲಿತಾ ಇರಬೇಕಲ್ವ, ಒಂದೊಂದೇ ಟ್ರೈ ಮಾಡ್ತಾ ಇರಬೇಕಲ್ವ. ಮನೆಗೆ ಹೋದಾಗ ಅಮ್ಮನಿಗೆ ಮಾಡ್ಕೊಡೋದು ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ ಇದು ಅಂತಾರ. ಮತ್ತೆ ಕುಕ್ಕರಲ್ಲಿ ಮಾಡಿರೋದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಮತ್ತೆ ಈ ತರ ಪಾತ್ರೆಯಲ್ಲಿ ಮಾಡಿರೋದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಎರಡನ್ನೂ ಮಾಡಿಬಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇರೋದು. ಇವತ್ತಿನ ಕ್ಯಾರೆಟ್ ಹಲ್ವಾ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಅನ್ನೋದನ್ನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ನೋಡಿದ್ದಕ್ಕೆ ಟೇಸ್ಟಿಯಾಗಿ ಹಲ್ವಾ ರೆಡಿ ಆಗಿದೆ. Thank you.